ನೆಚ್ಚಿನ ಶಿಕ್ಷಕ, ನಮ್ಮೆಲ್ಲರಿಗೂ ಭಾಳ ಆತ್ಮೀಯರು. ದಿವಂಗತ ವಿನೋದ್ ಬಾಬು ಅವರು ನಮ್ಮನ್ನು ಅಗಲಿ 2 ವರ್ಷಗಳು ಕಳೆದು ಇವತ್ತು 2ನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಶಿಕ್ಷಕರು, KGF ಎಲ್ಲ ಶಿಕ್ಷಕರು, ಎಲ್ಲ ಸಂಘಟನೆಗಳು ಸೇರಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಲಾಸ್ಟ್ ಇಯರು ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದೇ ರೀತಿ ಈ ವರ್ಷನೂ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಏನು ಶಿಕ್ಷಕರಿಗಾಗಿ ಸೇವೆ ಸಲ್ಲಿಸಿ ಶಿಕ್ಷಕರಿಗೋಸ್ಕರನೇ ದುಡಿದು ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದಂಥವ್ರು ವಿನೋದ್ ಬಾಬು ಅವರು. ಅವರ ನೆನಪಾಗಿ ನಾವು ಪ್ರತಿ ವರ್ಷ ನವೆಂಬರ್ 23ನೇ ತಾರೀಕು ಆ್ಯಕ್ಚುಲಿ ಅವರು ತಿಳ್ಕೊಂಡಿದ್ದು. ಆದರೆ ನಮಗೆ ವರ್ಕಿಂಗ್ ಡೇ ಇರೋದ್ರಿಂದ ನಾವು ಯಾವಾಗ ಅದನ್ನು ನೆಕ್ಸ್ಟ್ ಶನಿವಾರಕ್ಕೆ ಅದನ್ನು ಪೋಸ್ಟ್ಪೋನ್ ಮಾಡಿಕೊಂಡು ಆ ಪದ್ಧತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಹಾಗಾಗಿ ಅವರ ಒಂದು ಪುಣ್ಯತಿಥಿ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಬೆಳಗ್ಗೆ ವೃದ್ಧಾಶ್ರಮದಲ್ಲಿ ಅನ್ನ ಸಂತರ್ಪಣೆ ಮಾಡ್ತಕ್ಕಂಥದ್ದು. ನಂತರ ಅವರ ಹೆಸರಿನಲ್ಲಿ ರೋಟರಿ ಕ್ಲಬ್ ಸಹಾಯನೂ ತಗೊಂಡು ನಾವು ಸಾರ್ವಜನಿಕ ಆಸ್ಪತ್ರೆ ಸಹಕಾರದೊಂದಿಗೆ ಇಲ್ಲಿ ಉಚಿತ ಒಂದು ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಒಂದು 20 ಜನ ರಕ್ತದಾನ ಮಾಡಿದ್ದಾರೆ. ನಂತರ ಎಲ್ರಿಗೂ ಒಂದು ಅವರ ಹೆಸರಿನಲ್ಲಿ KGFನಲ್ಲಿ ಒಂದು 20-22 ಜನ ಟೀಚರ್ಸ್ಗೆ ಒಳ್ಳೆ ಶಿಕ್ಷಕನ ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥದ್ದು, ಮತ್ತು ಕಾರ್ಯಕ್ರಮ ಮಾಡಿ ಮತ್ತು ಅವರ ಒಂದು ಏನು ಕೆಲಸಗಳು ಮಾಡಿದ್ದಾರೆ ಅದನ್ನು ಎಲ್ಲರೂ ನೆನಪಿಸ್ಕೊಳ್ತಕ್ಕಂಥದ್ದು. ಜೊತೆಗೆ ಎಲ್ಲರೂ ಕೂಡ ಸೇರಿ ಅವರನ್ನು ನೆನೆಸ್ಕೊಂಡು ಎಲ್ಲರೂ ಸೇರಿಕೊಂಡು ಒಂದು ಊಟ ಮಾಡಿಕೊಂಡು ಇಲ್ಲಿಂದ ನಿರ್ಗಮಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಶಿಕ್ಷಕರು ಕೂಡ ಅಷ್ಟೇ, ಅವರನ್ನು ಭಾಳ ನೆನೆಸ್ತಾರೆ. ಇದು ಯಾವುದೋ ಸಂಘಟನೆನೋ ಅಥವಾ ಯಾರೋ ಒಬ್ಬ ವ್ಯಕ್ತಿನೂ ಮಾಡೋಂಥದ್ದಲ್ಲ. ಎಲ್ಲರೂ ಕೂಡ ಪ್ರೀತಿಯಿಂದ, ಎಲ್ಲರೂ ಅವರ ಅಭಿಮಾನದಿಂದ ಎಲ್ಲರೂ ಕೂಡ ಇಲ್ಲಿ ಬಂದಿರ್ತಕ್ಕಂಥವ್ರು ಯಾರು ಕೂಡ ನಾವೇನು ಬಲವಂತವಾಗಿ ಇನ್ನೊಂದು ಅಲ್ಲ, ಎಲ್ಲರೂ ಭಾಳ ಪ್ರೀತಿಯಿಂದ ಬಂದು ತನುಮನಧನವನ್ನು ಅವರು ಎಲ್ಲರೂ ಕೂಡ ಕೊಟ್ಟು ಈ ಕಾರ್ಯಕ್ರಮ ನಾವೇ ಮಾಡ್ಕೊತಾ ಇದ್ದೇವೆ. ಅಂದರೆ ಇದು ಯಾವುದೇ ಒಬ್ಬರಿಗೆ ಅಥವಾ ಒಂದು ಸಂಘಟನೆಗೆ, ಒಂದು ವ್ಯಕ್ತಿಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ, ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಆ ವ್ಯಕ್ತಿಗೆ ನಾವು ಏನಪ್ಪ ಇದರ ಒಂದು ಮರ್ಮ ಅಂದರೆ, ನಾವೇನಾದರೂ ಒಳ್ಳೆ ಕೆಲಸ ಮಾಡಿದರೆ ಖಂಡಿತ ನಮ್ಮ ಹಿಂದೆ ಅದು ಬರುತ್ತೆ ಅನ್ನೋದಕ್ಕೆ ವಿನೋದ್ ಬಾಬು ಅವರೇ ಸಾಕ್ಷಿ. ಸೊ ಇದೆಲ್ಲ ಕೆಲವರಿಗೆ ಪ್ರೇರಣೆ ಕೂಡ ಆಗಬೇಕು ಅಂತಕ್ಕಂಥ. ವಿನೋದ್ ಬಾಬು ಇಲ್ಲ ಮುಗೀತು ಇಲ್ಲಿ ಮುಗಿಸ್ಬೋದಾಗಿತ್ತು, ಆದರೆ ಒಂದು 4 ಜನಕ್ಕೆ ಇದು ಪ್ರೇರಣೆ ಆಗಬೇಕು. ಸಂಘಟನೆಯಲ್ಲಿರ್ತಕ್ಕಂಥ ನಮ್ಮಂಥವ್ರಿಗೆ, ಒಂದಷ್ಟು ಶಿಕ್ಷಕರಿಗೆ ಪ್ರೇರಣೆ ಆಗಬೇಕು. ನಾವು ಕೆಲಸ ಮಾಡಿದ್ರೆ ನಮ್ಮನ್ನು ಗುರುತಿಸ್ತಾರೆ, ಮತ್ತು 4 ಜನಕ್ಕೆ ಉಪಯೋಗ ಆಗ್ತದೆ ಅಂತಕ್ಕಂಥದ್ದು ಎಲ್ರಿಗೂ ಒಂದು ಪ್ರೇರಣೆ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ತಕ್ಷಣ ಸ್ಪಂದಿಸಿದಂಥ ನಮ್ಮ ಆಸ್ಪತ್ರೆ ಎಲ್ಲ, ನಮ್ಮ ಬ್ಲಡ್ ಕ್ಯಾಂಪ್, ನಮ್ಮ ಬ್ಲಡ್ ಸೆಂಟರ್ನ ಎಲ್ಲ ಸಿಬ್ಬಂದಿ ವರ್ಗದವರು ತಕ್ಷಣ ಸ್ಪಂದಿಸಿ ಇವತ್ತು ನಮಗೆ ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟು 20ಕ್ಕಿಂತ ಹೆಚ್ಚು ನಮಗೆ ಬ್ಲಡ್ ಸ್ಯಾಂಪಲ್ಸು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ನಾನು ಸಾರ್ವಜನಿಕ ಆಸ್ಪತ್ರೆ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೆ, ನಮ್ಮ ಎಲ್ಲ ಸಂಘಟನೆಗಳ ವತಿಯಿಂದ ಮತ್ತು ನಮ್ಮ ರೋಟರಿ ಕ್ಲಬ್ ಆಫ್ KGF ವತಿಯಿಂದ ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ KGF ತಾಲೂಕಿನ ಅಧ್ಯಕ್ಷರು ನಮ್ಮನ್ನಾಗಲಿ 2 ವರ್ಷಗಳಾಗ್ತಾ ಇದೆ. ಆದರೂ ಕೂಡ ಅವರನ್ನು ನೆನೆಸ್ಕೊಳ್ಳೇಬೇಕು. ಅವರ ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಡೆಯಲೇಬೇಕು. ಶಿಕ್ಷಕರಿಗೆ ಸೇವೆಯನ್ನು ಮಾಡಲೇಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಈ ದಿನ ಇವತ್ತು ಅವರ ಪುಣ್ಯಸ್ಮರಣೆ ನಿಮಿತ್ತ ಇವತ್ತು ಅನಾಥಾಶ್ರಮಕ್ಕೆ ಊಟವನ್ನು ಕೊಡೋದು ಮತ್ತು ಉತ್ತಮ ಶಿಕ್ಷಕರನ್ನು ಗುರುತಿಸಿ ಸನ್ಮಾನವನ್ನು ಮಾಡತಕ್ಕಂಥದ್ದು, ಮತ್ತು ಭ್ರಷ್ಟರಿಗೆ ಒಬ್ಬ ಶಿಕ್ಷಕರನ್ನು ಮತ್ತು ವಿನೋದ್ ಬಾಬು ಅವರ ಒಂದು ಸ್ಮರಣಾರ್ಥ ಅವರನ್ನು ಗುರುತಿಸಿ ಅವರ ಒಂದು ಸೇವೆಯನ್ನು ಶ್ಲಾಘಿಸಿ ಮತ್ತು ಎಲ್ಲದ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ಇವತ್ತು ವಿನೋದ್ ಬಾಬು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡೋದಕ್ಕೆ ಒಂದು ಸರಳ ಸಮಾರಂಭವನ್ನು ನಮ್ಮ ನೋವಿನಿಂದ ಇವತ್ತು ಆಚರಿಸ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದರೂ ಕೂಡ ವಿನೋದ್ ಬಾಬು ಅವರ ಆಗ್ತಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಡೀತಾ ಶಿಕ್ಷಕರ ಸೇವೆಯನ್ನು ನಾವು ಸದಾ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಹೋಗಿದಂಥ ವಿನೋದ್ ಬಾಬು ಅವರು ನಮ್ಮ ನವೀನಿಗೆ 2 ವರ್ಷ ಆಗಿದೆ. ತುಂಬ KGF ಸಂಘಕ್ಕೆ ಹೋದಾದ ನಷ್ಟ. ನಾವು ಅವರನ್ನು ಮಾಡಿದ ಸಂಘಟನೆ ಮಾಡ್ತಾ ಇದ್ದೀವಿ. ಅವರ ಆತ್ಮಕ್ಕೆ ದೇವರು ಶಾಂತಿ ಆತ್ಮಕ್ಕೆ ಶಾಂತಿ ಕೊಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು. ಇದು ಬಹುಶಃ ಎಲ್ಲರಿಗೂ ಸಿಗೋದಿಲ್ಲ. ಇದು ನಮ್ಮ KGFನಲ್ಲಿ ಇದೊಂದು ವಿಶೇಷ. ಏನೇ ಕಾರ್ಯಕ್ರಮ ಮಾಡಿದ್ರೆ ಎಲ್ಲರೂ ಕೈ ಜೋಡಿಸ್ತಕ್ಕಂಥದ್ದು. ಅದರಲ್ಲೂ ವಿನೋದ್ ಬಾಬು ಕಾರ್ಯಕ್ರಮ ಅಂದ್ರೆ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ, ಇವತ್ತು ಶನಿವಾರ ಮತ್ತೆ ಇವತ್ತು ಸ್ಕೂಲಲ್ಲಿ ಯಾವುದೋ ಗಣಿತ ಪರೀಕ್ಷೆ ಇತ್ತು ಅಂತ ಅಂದರೂ ಕೂಡ ನಮ್ಮ ಶಿಕ್ಷಕರು ನಮಗೆ ಆ ಸಂತೋಷದಲ್ಲಿ, ಅಂದ್ರೆ ಆ ದುಃಖದಲ್ಲೂ ಕೂಡ ನಮ್ಗೆಲ್ಲ ಒಂದ್ ಕಡೆ ಸ್ವಲ್ಪ ಸಂತೋಷ ತರ್ತಕ್ಕಂಥ ವಿಚಾರಗಳು ಇದ್ದಾವೆ. ಏನಂದ್ರೆ ನಮ್ಮ ವಿನೋದ್ ಬಾಬು ಅವರ ಧರ್ಮಪತ್ನಿ ಸುನೀತಾ ಮೇಡಮ್ ಅವರಿಗೆ
ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕಳೆದ ಒಂದು 3 ತಿಂಗಳಿಂದ 3-4 ತಿಂಗಳಾಯ್ತು. 3-4 ತಿಂಗಳ ಹಿಂದೆ ಅವರು ಸರ್ಕಾರಿ ಸೇವೆಗೆ ಸೇರ್ಕೊಂಡಿದ್ದಾರೆ. ಅದು ಒಂಥರ ಸಂತೋಷ. ಮಕ್ಕಳು ಕೂಡ ಚೆನ್ನಾಗಿ ಓದ್ತಾ ಇದ್ದಾರೆ. ಒಳ್ಳೆ ಮಕ್ಕಳು, ತುಂಬಾ ಟ್ಯಾಲೆಂಟ್. ಸೊ ಅವ್ರ ಕುಟುಂಬ ಚೆನ್ನಾಗಿರ್ಬೇಕು ಅಂತಕ್ಕಂಥ ನಮ್ಮೆಲ್ಲರ ಆಶೆ. ನಾವು ಬರೀ ವಿನೋದ್ ಬಾಬು ಅವರನ್ನ ನೆನೆಸ್ಕೊಳ್ಳೋದು ಅಷ್ಟೇ ಇಲ್ಲದೆ ಅವ್ರ ಕುಟುಂಬ ಕೂಡ ಚೆನ್ನಾಗಿರ್ಬೇಕು. ಅವ್ರಿಗೆ ಏನೇ ಸಮಸ್ಯೆ ಇದ್ರು ನಾವೆಲ್ಲರೂ ಕೂಡ ಜೊತೆಗಿದ್ದೀವಿ ಅಂತಕ್ಕಂಥ ಧೈರ್ಯವನ್ನು ತುಂಬಲಿಕ್ಕೆ ನಾವು ಸದಾ ಇಂಥ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಅವರನ್ನು ಕೂಡ ಆಹ್ವಾನಿಸಿ ಇವತ್ತು ಅವರನ್ನ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ಹೊಂದ್ಕೊಂಡಿದ್ದೀವಿ. ಇದೆಲ್ಲ ನಾವೇನೇ ಮಾಡಿದ್ರು ಕೂಡ ನಿಮ್ಮೆಲ್ಲರ ಸಹಕಾರ ಇಲ್ಲದೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲರೂ ಇದ್ರೆ ನಾವು ಅಷ್ಟೇ. ನಮ್ಮ KGF ನಲ್ಲಿ ನಾವೆಲ್ಲ ಒಟ್ಟಾಗಿದ್ದೀವಿ ಅಂತಕ್ಕಂಥ ಸಂದೇಶ ಎಲ್ಲ ಕಡೆ ಇದೆ. ಬಹಳ ಜನ ಹೇಳ್ತಾರೆ, ಏನಪ್ಪ ನೀವು KGF ನಲ್ಲಿ ಇಷ್ಟೊಂದು ಒಗ್ಗಟ್ಟಾಗಿರ್ತೀರಾ, ಇಷ್ಟು ಚೆನ್ನಾಗಿರ್ತೀರಾ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತೀರಾ, ನಮ್ಮಲ್ಲಿ ಯಾರು ಏನು ಕೇಳೋದೇ ಇಲ್ಲ, ಸ್ಪಂದಿಸೋದೇ ಇಲ್ಲ ಅಂತಂದ್ರೆ ಅದ್ರ ಕಾರಣಕ್ಕಂತೂ ಬರೀ ಸಂಘಟನೆಗಳು ಅಷ್ಟಲ್ಲ, ನೀವು ನಮ್ಗೆ ಸಾಥ್ ಕೊಡ್ತಾ ಇರಲಿಲ್ಲ. ಅದು ಬಹಳ ಮುಖ್ಯ. ಇದನ್ನೆಲ್ಲ ನಮ್ಗೆ ಯಾರು ಕಲ್ಸ್ಬೇಕು ಅಂದ್ರೆ ವಿನೋದ್ ಬಾಬು ಅವರೇ. ನಮ್ಗೆಲ್ಲೋ ಒಂದ್ ಕಡೆ ವಿನೋದ್ ಬಾಬು ಇದ್ದಿದ್ರೆ ನಾವು ಬಹಳ ನಿಶ್ಚಿಂತ ಕೆಲಸಗಳು ಎಷ್ಟು ಬೇಕು ಮಾಡ್ಬೋದು. ಆದ್ರೆ ನಮ್ಗೆ ಹಿಂದೆ ಒಬ್ರು ಯಾರಾದ್ರೂ ಒಬ್ರು ಬ್ಯಾಕ್ ಬೋನ್ ಅಂತ ಹೇಳ್ತೀವಲ್ಲ, ಸೊ ಅದಾಗಿದ್ದು. ಆದ್ರೆ ಇವತ್ತು ನಮ್ಗೆ ಎಲ್ಲೋ ಒಂದ್ ಸ್ವಲ್ಪ, ಹಾಗಾಗಿ ನಾವ್ ಏನ್ ಮಾಡ್ತೀವಿ, ಕೆಲವೊಂದ್ಸತಿ ನಾವು ಕೂಡ ಎಡುತ್ತೀವಿ, ಕೆಲವೊಂದ್ಸತಿ ನಮ್ಗೂ ದಿಕ್ಕು ತೋಚಲ್ಲ. ಏನಾದ್ರು ಕಾರ್ಯಕ್ರಮ ಅಥವಾ ಏನೋ ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕು ಏನಂತ ಗೊತ್ತಾಗೋದಿಲ್ಲ. ಹಾಗಾಗಿ ಒಂದು 4-5 ಜನರ ಒಂದು ಸೀನಿಯರ್ಸ್ ಅವರು ನಾವು ಅವ್ರ ಹತ್ರ ಕೇಳಿಕೊಂಡು ಏನೋ ನಮ್ಮ ಕೈಲಾದಷ್ಟು ನಾವು ಸಂಘಟನೆಗಳನ್ನ ಹೇಳ್ಕೊಂಡು ಹೋಗ್ತಾ ಇದೀವಿ. ನಾವೆಲ್ಲರೂ ಕೂಡ ಒಟ್ಟಾಗಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ. ಮೊನ್ನೆ ಕೂಡ ನೋಡಿ SC ಸೆನ್ಸಸ್ 25 ದಿನ ಆಗಿತ್ತು. ಅಲಾಟ್ಮೆಂಟ್ KGF ತಾಲೂಕು ಆಫೀಸಲ್ಲೇ ಇತ್ತು. ನಮ್ಮ ಸಂಘಟನೆ ಹೋಗಿ ನಾವು ನಯವಾಗಿ ಕೇಳ್ತಾ ಇದ್ರೆ ಕೆಲಸ ಆಗ್ತಿರ್ಲಿಲ್ಲ. ಮೊನ್ನೆ ಹೋಗಿ ಸ್ವಲ್ಪ ಜೋರಾಗಿ ಮಾತಾಡಿದ ತಕ್ಷಣ ನೆನ್ನೆ ಬಿಲ್ಲು ರೆಡಿ ಆಗಿ DC ಆಫೀಸ್ಗೆ ಹೋಗೋದಕ್ಕೆ. ಸೊ ನಾಳಿದ್ದು ಸೋಮವಾರ ಅಥವಾ ಮಂಗಳವಾರ ನಮಗೆ ನಮ್ಮ ಟ್ರೆಜರಿಗೆ ಬಿಲ್ ಹೋಗ್ತದೆ, ನಮಗೆ ಸ್ಯಾಲರಿ ಆಗ್ತದೆ. ಅಂದ್ರೆ ನಾವು ಕಷ್ಟಪಟ್ಟು ಮಾಡಿದ್ವಿ, ನಾವು ನ್ಯಾಯ ಕೇಳ್ತಾ ಇದ್ದೀವಿ ಅಷ್ಟೇ. ನಮ್ಮ ಕಷ್ಟಕ್ಕೆ ನಾವು ಕೂಲಿ ಕೇಳ್ತೀವಿ ಅಂದ್ರೆ ಬೇರೆ ಏನು ನಾವು ಅನ್ಯಾಯಕ್ಕೆ ನಾವು ಯಾವತ್ತೂ ಹೋಗೋದಿಲ್ಲ. ಆಮೇಲೆ ನಾವು ಯಾವುದೇ ಇಷ್ಟೆಲ್ಲ ಸೆನ್ಸಸ್ ಆಯ್ತು, BCM ಆಯ್ತು, SC ಸೆನ್ಸಸ್ ಆಯ್ತು, ನಮ್ಮ ಟೀಚರ್ಸ್ ಯಾವುದಕ್ಕೂ ಸಮಸ್ಯೆಗಳಿತ್ತು ಒಳಗೊಟ್ಕೊಂಡು ನಾವು ಕೆಲಸ ಮಾಡ್ತೇವೆ. ನಮ್ಮ ಸಮಸ್ಯೆ ಇದ್ದದನ್ನ ನಾವು ಯಾರು ಪ್ರತಿರೋಧ ಒಡ್ಡೋದಾಗ್ಲಿ ಅಥವಾ ಇಲಾಖೆಯನ್ನ ಬರೆಯೋದಾಗ್ಲಿ ಇನ್ನೊಬ್ಬರನ್ನ ನಾವು ಯಾರು ಮಾಡಿಲ್ಲ. ಸೊ ಎಲ್ಲರೂ ಕೂಡ ನಾವೆಲ್ಲ ಅಣ್ಣ ತಮ್ಮಂದಿರಂತೆ, ಅಕ್ಕ ತಂಗಿರಂತೆ ನಾವು ಯಾವುದೇ ನಮ್ಮ ಸಮಸ್ಯೆ ನಮ್ಮ ಮೇಲೆ ಬಗೆಹರಿಸಿಕೊಂಡು ನಾವು ನಡ್ಕೊಂಡು ಹೋಗ್ತಾ ಇದೆ. KGF ನಲ್ಲಿ ಏನು ಈ ಹೆಸರನ್ನ ನಾವು ಹೀಗೆ ಎಲ್ಲರೂ ಕೂಡ ಮುಂದುವರ್ಸ್ಕೊಂಡು ಹೋಗೋಣ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಸರಿಪಡಿಸ್ಕೊಂಡು ಹೋಗೋಣ. ತಗೊಂಡೋಗೋದು ಏನೂ ಇಲ್ಲ, ಗೊತ್ತಲ್ಲ. ನಾವು ಹೋಗುವಾಗ ಏನೂ ತಗೊಂಡು ಹೋಗೋದಿಲ್ಲ. ಇರುವಾಗ ನಾವೊಂದು ಪ್ರೀತಿ ವಿಶ್ವಾಸವನ್ನ ಗಳಿಸಿ ಬಹಳ ನಾವು ಅನ್ಯೋನ್ಯವಾಗಿ ಹೋಗೋಣ ಅಂತಕ್ಕಂಥದ್ದೇ ನಮ್ಮೆಲ್ಲರ ಆಶಯ. ಅದಾಗಬೇಕು ಅಂತಕ್ಕಂಥದ್ದೇ ಇದೆಲ್ಲ ಇಂಥ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ನಾವೆಲ್ಲ ಒಟ್ಟಿಗೆ ಸೇರಬೇಕು, ನಮ್ಮ ಕಷ್ಟ ಸುಖಗಳನ್ನ ಮಾತಾಡ್ಕೋಬೇಕು. ಇದೇ ರೀತಿ ನಾವು ಒಂದು KGF ಒಂದು ಗಟ್ಟಿಯಾದ ಸಂಘಟನೆಯನ್ನ ಕಟ್ಕೋಬೇಕು. ಯಾವ್ದಾದ್ರು ಸಮಸ್ಯೆ ಬಂದಾಗ ನಾವೆಲ್ಲರೂ ಕೂಡ ನಿಂತ್ಕೋಬೇಕು ಅಂತಕ್ಕಂಥದ್ದೇ ಇದರ ಉದ್ದೇಶ. ಸೊ ಹಾಗಾಗಿ ಇವತ್ತು ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ, ನಮ್ಮ ವಿನೋದ್ ಬಾಬು ನಾವು ಯಾವತ್ತೂ ಕೂಡ ಹೇಳಿದ ನಾನು ರೋಲ್ ಮಾಡಲ್ ಆಗಿ ನಾವು ನೆನೆಸ್ಕೊಂಡು ಅವರ ಒಂದು ಹಾದಿಯಲ್ಲಿ ನಡೀತೇವೆ. ಅವರಷ್ಟು ಮಾಡಲಿಲ್ಲ ಅಂದ್ರೂ ಕೂಡ ಕನಿಷ್ಠ ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯ ಆಗುತ್ತೆ ಗರಿಷ್ಠ ಮಟ್ಟದಲ್ಲಿ ನಾವು ಒಳ್ಳೆ ಕೆಲಸ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ತಮ್ಮ ಸಹಕಾರ ಯಾವಾಗಲೂ ಇರಲಿ ಅಂತ ಹೇಳ್ತಾ ನಾನು 2 ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರೂ ಗಮನಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ದಯವಿಟ್ಟು ಎಲ್ಲರೂ ಕೂಡ ಹಾಗೆ ಯಾರು ಇಲ್ಲಿಂದ ನಿರ್ಗಮಿಸಬಾರದು ಅಂತೇಳಿ ನಾನು ಮನವಿ ಮಾಡ್ತಾ, ಅಂದ್ರೆ ಅದು ಮನೆಯಲ್ಲಿ ಸಹಕಾರ ಕೊಟ್ಟಂತ ನಮ್ಮ ಸುನೀತಕ್ಕನವರಿಂದ ಅಂತ ಹೇಳ್ಬೋದು. ಮನೆಯಲ್ಲಿ ಸಹಕಾರ ಇದ್ರೆ ಮಾತ್ರ ಯಾವುದೇ ಸಂಘದ ಪದಾಧಿಕಾರಿಗಳು ಬಂದು ನಮಗೆ ಒಂದಷ್ಟು ಸೇವೆಯನ್ನ ಕೊಡ್ಲಿಕ್ಕಾಗತ್ತೆ. ಆ ಸಹಕಾರವನ್ನ ಕೊಟ್ಟಂತ ತಾಯಿ ನಮ್ಮ ಸುನೀತಕ್ಕ ಅವರು, ಅವರಿಗೆ ನಮ್ಮೆಲ್ಲರ ಪರವಾಗಿ ಈ ದಿನ ಗೌರವ ಸಮರ್ಪಣೆ. ಶ್ರೀಮತಿ ಗೀತಾ ಆಂಟೋನಿ ಮೇಡಮ್ ಅವರಿಗೆ ಸಮಸ್ತ KGF ತಾಲೂಕಿನ ಶಿಕ್ಷಕರ ಪರವಾಗಿ ಹೃದಯಾಂತರಾಳದ ಅಭಿನಂದನೆಗಳು ಮೇಡಮ್. ಇನ್ನಷ್ಟು ಪ್ರಶಸ್ತಿಗಳು ತಮ್ಮ ಮುಡಿಗೇರಲಿ ಎಂದು ನಾವೆಲ್ಲ ಕೂಡ ಆಶಿಸ್ತೇವೆ. ತಮಗೆ ಶುಭವಾಗಲಿ. ಮುಂದಿನ ವೃತ್ತಿ ಜೀವನ, ಮುಂದಿನ ನಿರೂಪಕಿಯಾಗಿ ತಮಗೆ ಇನ್ನಷ್ಟು ಸಾಧನೆಗಳು ತಮಗೆ ಸಿಗಲಿ ಎಂದು ಹಾರೈಸುತ್ತೇವೆ. ಇಲ್ಲ, ಎಲ್ಲರೊಳಗೊಂದೊಂದು ನುಡಿಯ ಕಲಿತು ಆದವನೇ ಸರ್ವಜ್ಞ, ವಿದ್ಯೆಯ ಪರ್ವತವಾದವನೇ ಸರ್ವಜ್ಞ ಅಂತ ಹೇಳ್ತಾರೆ. ಬಹುಶಃ ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ರೆ ಇದು ನನ್ನ ಈ KGFನ ಒಂದು ಕೊಡುಗೆ ಅಂತಾನೆ ನಾನು ಭಾವಿಸ್ತೀನಿ. ನನ್ನ ಪೂರ್ತಿ ಹೆಸರು ಗೀತಾ ಆಂಟೋನಿ ಅಂತ. ಆದ್ರೆ ನಾನು ಎಲ್ಲಾ ಕಡೆ, ನಾನು ಈಗಾಗಲೇ ಬಹುಶಃ ನೀವು ನನ್ನನ್ನ ಈ ವೇದಿಕೆಯಲ್ಲಿ ಮಾತ್ರ ನೋಡಿದ್ದೀರಾ. ಆದ್ರೆ ನಾನು ಎಲ್ಲ ಹಂತದಲ್ಲಿ, ಜಿಲ್ಲೆ ಹಂತದಲ್ಲಿ, ರಾಜ್ಯ ಹಂತದಲ್ಲಿ, ಅಂತಾರಾಜ್ಯ
ಸ್ಟೇಟ್ ನ್ಯಾಷನಲ್ ಲೆವೆಲ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ನಾನು ಆಂಕರಿಂಗ್ ಅನ್ನ ಮಾಡಿದ್ದೀನಿ. ಸೊ ಈ ವಿಷಯಗಳು ಗೊತ್ತಿಲ್ಲ, ಆದ್ರೆ ಆ ಹಂತದಲ್ಲಿ ಎಲ್ಲಾ ಕಡೆ ನನ್ನ ಹೆಸರು ಗೀತಾ KGF. ಸೊ KGF ಅಂದ್ರೆ ಗೀತಾ KGF ಅನ್ನುವಂಥದ್ದನ್ನ ನಾನು ಎಲ್ಲಾ ಕಡೆ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ KGF ಅನ್ನೋದು ನನಗೆ ಅಷ್ಟೊಂದು ಅಭಿಮಾನ. ಸೊ ನನ್ನ ಈ ಒಂದು ರಾಜ್ಯ ಪ್ರಶಸ್ತಿಯನ್ನ ನಿಮ್ಮೆಲ್ಲರಿಗೂ ಕೂಡ ಅರ್ಪಿಸೋದಕ್ಕೆ ನಾನು ಈ ಸಮಯದಲ್ಲಿ ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನೊಬ್ಬ ನಿರೂಪಕಿ ಆದೆ. ಸೊ ಈ ಅವಕಾಶದ ಈ ಅರ್ಪಿಸ್ತಾ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪುಸ್ತಕಗಳನ್ನ ಅತ್ಯಂತ ಸಮರ್ಪಕವಾಗಿ ನಮ್ಮ ಶಾಲೆಗಳಿಗೆ ತಲುಪಿಸಿಕೊಟ್ಟಂತ ಈ ಸೇವೆಗಳು ಇವರಿಗೆ ಸಮಸ್ತ ತಾಲೂಕಿನ ಶಿಕ್ಷಕರ ಪರವಾಗಿ ಧನ್ಯವಾದಗಳು ಸರ್. ಮಾಲೂರಿನಲ್ಲಿಯೂ ಕೂಡ ತಮ್ಮ ಭಗವಂತ ತಮಗೆ ಹೋದ್ರೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಇರಲಿ. ಮಂಜುನಾಥ್ ಹರ್, ಜಕ್ಕಟ್ಕುಪ್ಪ ಕ್ಲಸ್ಟರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಕೆಸಿರೆಡ್ಡಿ ಕಾಂಡಹಳ್ಳಿ. ಕೃಷ್ಣಮೂರ್ತಿ ಪಿ, ಗಾಯತ್ರಿ KG, ಗೋಣಮಾಕನಹಳ್ಳಿ ಕ್ಲಸ್ಟರ್ ಇಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ P, ಗೊಳ್ಳಹಳ್ಳಿ. ಮಂಜುಳಾ RV, ರಾಬರ್ಟ್ಸನ್ ಪೇಟೆ ಕ್ಲಸ್ಟರ್ ಸರ್ಕಾರಿ ಹಿರಿಯ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಹಿಂಭಾಗದಲ್ಲಿರುವಂತಹ ಶಿಕ್ಷಕರು ಯಾರು ಕೂಡ ಹೋಗಬಾರದು, ಇನ್ನು ಕಾರ್ಯಕ್ರಮ ಮುಗಿದಿಲ್ಲ. ವಿಶೇಷವಾಗಿ ನಮ್ಮ ಬಂಗಾರು ತಿರುಪತಿ ಕ್ಲಸ್ಟರಿನ ಬಂಗಾರದಂತ ಮನಸ್ಸುಗಳು ಪ್ರತಿ ವರ್ಷ ಕೂಡ ಅಷ್ಟೇ ಯಾವುದೇ ಒಂದು ಕಾರ್ಯಕ್ರಮವನ್ನ ಮಾಡಬೇಕಾದ್ರೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂಗಾರು ತಿರುಪತಿ ಕ್ಲಸ್ಟರಿಂದ 10,000 ರೂಪಾಯಿಗಳನ್ನ ನೀಡಿರುತ್ತಾರೆ. ಆ ಕ್ಲಸ್ಟರಿನ ಎಲ್ಲ ಶಿಕ್ಷಕ ವೃಂದದವರು ಕೂಡ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕೂಡ ಅವರ ಸಹಕಾರ ಇದೆ. ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಕಾರಣ ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು, ವಸ್ತು ರೂಪದ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಕೊಟ್ಟು ಈ ಕಾರ್ಯಕ್ರಮ ಮಾಡುವಂತಹ ಸುಂದರ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ.